ತಮಿಳುನಾಡಿನಲ್ಲಿ ವಿಜಯ್ ಗೆಲುವಿನ ಸೀಕ್ರೆಟ್ ಹೊರಬಿದ್ದಿದೆ. ರಾಜ್ಯಾದ್ಯಂತ ಭರ್ಜರಿ ಪ್ರಚಾರ ನಡೆಸಿದ್ರೂ ಕೂಡ ಫಲಿತಾಂಶದಲ್ಲಿ ಎಡವಿದ್ದು ಎಲ್ಲಿ ಅನ್ನೋದರ ಕಾರಣ ರಿವೀಲ್ ಆಗಿದೆ. ಅದರಲ್ಲೂ ನಾಳೆ ತಮಿಳುನಾಡು ವಿಧಾನಸಭೆಯಲ್ಲಿ ಸೋಲಿಸಿದವರೇ ಸಾಥ್ ಕೊಡ್ತಿದ್ದು ವಿಶ್ವಾಸ ಮತ ಸಾಬೀತುಪಡಿಸಲು ವಿಜಯ್ ರೆಡಿಯಾಗಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ಗೆ ಕೈ ಕೊಟ್ಟಿದ್ದಲ್ಲಿ ವೋಟ್, ಟಿವಿಕೆಗೆ ಬಹುಮತ ಸಿಗದಿರಲು ಕಾರಣ ರಿವೀಲ್. உங்கள ஒருத்த மாதிரி தான், உங்க குடும்பத்துல ஒருத்த மாதிரி தான். ತಮಿಳುನಾಡಿನಲ್ಲಿ ವಿಜಯ್ ಅಬ್ಬರ ಶುರುವಾಗಿದೆ. ಆದರೆ ಇದೇ ಹಬ್ಬರಕ್ಕೆ ವಿಜಯ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಸತತ 3 ದಿನಗಳ ಕಾಲ ರಾಜ್ಯಪಾಲರ ಕಚೇರಿಗೆ ತಿರುಗಿ ಬಳಿಕ 4ನೇ ದಿನ ಗವರ್ನರ್ ಬಳಿ ಪ್ರಮಾಣ ವಚನಕ್ಕೆ ಪರ್ಮಿಷನ್ ಪಡೆದು ಸಿಎಂ ಕೂಡ ಆಗಿದ್ದಾರೆ. ಆದರೆ ವಿಜಯ್ಗೆ ಬಹುಮತ ಸಿಗದಿರಲು ಕಾರಣ ಬಯಲಾಗಿದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಟಿವಿಕೆ ವಿಜಯ್ ಕೇವಲ 4649 ಮತಗಳಿಂದ ಬಹುಮತದ ಕೊರತೆ ಅನುಭವಿಸಿ ಸರ್ಕಾರ ರಚಿಸಲು ಸರ್ಕಸ್ ಪಟ್ಟಿದ್ರು. ಅದರಲ್ಲೂ 10 ಪ್ರಮುಖ ಕ್ಷೇತ್ರಗಳಲ್ಲೇ ಕಡಿಮೆ ಅಂತರದಿಂದ ಟಿವಿಕೆ ಅಭ್ಯರ್ಥಿಗಳು ಸೋತಿದ್ದು ವಿಜಯ್ಗೆ ಭಾರಿ ಹೊಡೆತ ಬಿದ್ದಿತ್ತು. ಆ 10 ಅಭ್ಯರ್ಥಿಗಳು ಸೋತಿದ್ದೇ ಒಟ್ಟು 4649 ಮತಗಳಲ್ಲಿ ಅನ್ನೋದೇ ಕುತೂಹಲ. ಇನ್ನು ಟಿವಿಕೆ ಅಭ್ಯರ್ಥಿಗಳು ಕಡಿಮೆ ಅಂತರದಲ್ಲಿ ಸೋತ ಆ 10 ಕ್ಷೇತ್ರಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ವಿಜಯ್ಗೆ ಜಸ್ಟ್ ಮಿಸ್ ತಿರುಕ್ಕೊಯ್ಯೂರು 285 ಮತಗಳ ಅಂತರದಲ್ಲಿ ಸೋಲು, ಕುಲಿತಲೈ 579 ಮತಗಳ ಅಂತರದಲ್ಲಿ ಸೋಲು, ಪಳನಿ 693 ಮತಗಳ ಅಂತರದಲ್ಲಿ ಸೋಲು, ಕೋವಿಲ್ಪಟ್ಟಿ 843 ಮತಗಳ ಅಂತರದಲ್ಲಿ ಸೋಲು, ವಿಕ್ರವಂಡಿ 910 ಮತಗಳ ಅಂತರದಲ್ಲಿ ಸೋಲು, ಉದಗಮಂಡಲಂ 976 ಮತಗಳ ಅಂತರದಲ್ಲಿ ಸೋಲು, ಪಾಪನಾಸಂ 1065 ಮತಗಳ ಅಂತರದಲ್ಲಿ ಸೋಲು, ದಿಂಡಿಗಲ್ 1131 ಮತಗಳ ಅಂತರದಲ್ಲಿ ಸೋಲು, ಕಿಲ್ಲಿಯೂರ್ 1311 ಮತಗಳ ಅಂತರದಲ್ಲಿ ಸೋಲು, ತಿರುಮಯಂ 1492 ಮತಗಳ ಅಂತರದಲ್ಲಿ ಸೋಲು. ಒಂದು ವೇಳೆ ಟಿವಿಕೆಯ ಈ 10 ಅಭ್ಯರ್ಥಿಗಳು ಕಡಿಮೆ ಮತಗಳಲ್ಲಿ ಸೋಲದಿದ್ದರೆ ವಿಜಯ್ ದಿಗ್ವಿಜಯ ಸಾಧಿಸುತ್ತಿದ್ದು ಬಹುಮತಕ್ಕಾಗಿ ಹಲವು ಪಕ್ಷಗಳ ಬಳಿ ಅಂಗಲಾಚುವ ಪರಿಸ್ಥಿತಿಯೇ ಬರುತ್ತಿರಲಿಲ್ಲ. ಇನ್ನು ಟಿವಿಕೆಯನ್ನು ಕಡಿಮೆ ಅಂತರದಲ್ಲಿ ಸೋಲಿಸಿದ ಅಭ್ಯರ್ಥಿಗಳೇ ಈಗ ವಿಜಯ್ ಸರ್ಕಾರದಲ್ಲಿ ಮಿತ್ರರಾಗಿದ್ದಾರೆ. ಎಐಎಡಿಎಂಕೆ, ಕಾಂಗ್ರೆಸ್, ಮುಸ್ಲಿಂ ಲೀಗ್, ಪಿಎಂಕೆ ಅಭ್ಯರ್ಥಿಗಳೇ ಸೋಲಿಸಿ ಈಗ ಅವರೇ ಫ್ರೆಂಡ್ಸ್ ಆಗಿ ಸರ್ಕಾರ ರಚನೆಗೆ ಸಾಥ್ ಕೊಟ್ಟಿವೆ. ಒಟ್ಟಲ್ಲಿ ವಿಜಯ್ ಸಿಎಂ ಆಗಿದ್ದು ವಿಶ್ವಾಸ ಮತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.